ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಯಾವುದೇ ಹೇರ್ ಟೈ ಬಳಸ್ತೀರಾ ನ್ಯಾಚುರಲ್ ಆಗಿ ಈ ರೀತಿ ನಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೋಬೋದು. ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಆರ್ಗ್ಯಾನಿಕ್ ಆಗಿ ಈ ರೀತಿ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೋಬೋದು. ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಸ್ಟಾರ್ಟ್ ಆಗಿಬಿಡುತ್ತೆ. ಅಲ್ಲೊಂದು ಇಲ್ಲೊಂದು ಇರಬೇಕಾದ್ರೆ ನಾವು ಏನಾದರೂ ಪ್ರಿಕಾಷನ್ಸ್ ತೊಗೊಂಡ್ರೆ ಮಕ್ಕಳಿಗೆ ಮುಂದೆ ಅದು ವೈಟ್ ಹೇರ್ಸ್ ಜಾಸ್ತಿ ಆಗ್ತೀರಾ ಒಂದು ಎರಡು ಇದ್ದಾಗಲೇ ಕೆಲವೊಂದು ಹೋಮ್ ರೆಮಿಡೀಸ್ನ ಮಾಡಿಕೊಂಡು ವೈಟ್ ಹೇರ್ಸ್ನ ಬ್ಲ್ಯಾಕ್ ಹೇರ್ಸ್ ಆಗಿ ಮಾಡ್ಕೋಬೋದು. ದೊಡ್ಡವರಲ್ಲಿ ಆಲ್ರೆಡಿ ವೈಟ್ ಹೇರ್ಸ್ ತುಂಬ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಡೈ ಹಚ್ಚಿ ಇನ್ನೂ ವೈಟ್ ಹೇರ್ಸ್ ಜಾಸ್ತಿ ಆಗಿಬಿಡುತ್ತೆ. ಅದನ್ನು ನಾವು ಯಾವ ರೀತಿ ನ್ಯಾಚುರಲಾಗಿ ಬ್ಲ್ಯಾಕ್ ಮಾಡ್ಕೋಬೋದು ಅಂದರೆ ಹೇರ್ ಡೈ ಬಳಸ್ತೀರಾ. ಇದಕ್ಕೆ ನಾನು ಫಸ್ಟ್ ಇಲ್ಲಿ 1 ಸ್ಪೂನಷ್ಟು ಕಲಾಂಜಿ ಸೀಡ್ಸ್ ತೊಗೊಂಡಿದ್ದೀನಿ. ಕಲಾಂಜಿ ಸೀಡ್ಸನ್ನು ನಾವು ಚೆನ್ನಾಗಿ ನೀರಲ್ಲಿ ಹಾಕಿ ಕುದಿಸ್ಬಿಟ್ಟು ಆ ನೀರನ್ನ ಅಪ್ಲೈ ಮಾಡೋದ್ರಿಂದ ಹೇರ್ಗೆ ಸ್ಕಾಲ್ಪ್ಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ. ಹೇರ್ಸು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ನಾವು 1 ಸರಿ 2 ಸರಿ ಅಪ್ಲೈ ಮಾಡಿದ್ರೆ ಆಗಲ್ಲ. ಅದನ್ನು ವಾರದಲ್ಲಿ 1-2 ಸರಿ ಆಗಲಿ ಅಥವಾ 15 ಡೇಸ್ ಒಂದ್ಸಲಿ ಅಪ್ಲೈ ಮಾಡ್ಕೋತಾ ಬರಬೇಕು. ಕಲಾಂಜಿ ಸೀಡ್ಸ್ ಜೊತೆಗೆ ನಾನು ಇಲ್ಲಿ 1 ಸ್ಪೂನಷ್ಟು ಮೆಂತೆ ತೊಗೊಂಡಿದ್ದೀನಿ. ಮೆಂತೆ ಕಲಾಂಜಿ ಸೀಡ್ಸ್ನ ಚೆನ್ನಾಗಿ ನಾವು ಕಲ್ಲಿಂದ ಕುಟ್ಕೋಬೇಕು. ಒಂದು ಸ್ವಲ್ಪ ಕೋರ್ಸ್ ಪೌಡರ್ ಆಗೋವರೆಗೂ ಪೌಡ್ರ್ ಮಾಡಿಕೊಂಡು ಅದನ್ನು ನಾನಿಲ್ಲಿ ಒಂದು ಬಟ್ಲಿಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ದಾಸವಾಳದ ಎಲೆ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 4-5 ದಾಸವಾಳ ಎಲೆ ತೊಗೊಂಡಿದ್ದೀನಿ. ಎಲೆನ ತೊಗೊಂಬಂದು ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದ್ರ ಮೇಲೆ ಡಸ್ಟ್ ಕೂತಿರುತ್ತೆ, ಕೆಲವು ಸಲ ಹುಳಗಳೆಲ್ಲ ಇರುತ್ತೆ. ಸೊ ಅದು ನೋಡಿಕೊಂಡು ಚೆನ್ನಾಗಿರೋ ಎಲೆ ತೊಗೊಂಬಂದು ನಾವು ಕ್ಲೀನ್ ಮಾಡಿಕೊಂಡು ಒಂದು 4-5 ಎಲೆ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ನಾನು ಅದ್ರ ಜೊತೆ ಹಾಕ್ಕೋತಾ ಇದ್ದೀನಿ. ಮೆಂತೆ ಮತ್ತು ಕಾಲಂಜಿ ಸೀಡ್ಸ್ ಜೊತೆ ನಾನಿಲ್ಲಿ ದಾಸವಾಳ ಎಲೆ ಹಾಕ್ಕೋತಾ ಇದ್ದೀನಿ. ದಾಸವಾಳ ಎಲೆನ ನಾವು ರುಬ್ಬಿಟ್ಟು ಹಾಗೆ ಪೇಸ್ಟ್ ಮಾಡಿ ಹಚ್ಕೊಂಡ್ರು ಸಹ ಹೇರು ಸಾಫ್ಟ್ ಆಗುತ್ತೆ ಮತ್ತು ಹೇರು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗ್ತಾ ಬರುತ್ತೆ. ಮೆಂತೆನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಕಾಲ್ಪಲ್ಲಿ ಡ್ಯಾಂಡ್ರಫ್ ಆಗಿದ್ರೆ ಆ ಡ್ಯಾಂಡ್ರಫ್ನು ಸಹ ಕಂಟ್ರೋಲ್ ಆಗುತ್ತೆ ನಾವು ಮೆಂತೆ ವಾಟರ್ನ ಅಪ್ಲೈ ಮಾಡೋದ್ರಿಂದ. ಅಥವಾ ಮೆಂತೆನೇ ನೆನೆಸ್ಬಿಟ್ಟು ನಾವು ರುಬ್ಬಿ ಪೇಸ್ಟ್ ಮಾಡಿ ಅಪ್ಲೈ ಮಾಡಿದ್ರಿಂದನೂ ಸಹ ಸಾಫ್ಟ್ ಆಗುತ್ತೆ ಹೇರ್ಸು ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಈಗ 3 ಪದಾರ್ಥಗಳನ್ನ ಸೇರಿಸಿ ನಾನು ಇದ್ರಿಗೆ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ಕಲಾಂಜಿ ಸೀಡ್ಸು ಅದೆಲ್ಲ ಚೆನ್ನಾಗಿ ಕುದ್ದು ಅದರಲ್ಲಿರೋ ಸಾರಾಂಶ ಎಲ್ಲ ನೀರಲ್ಲಿ ಬಿಡಬೇಕು. ಅದುವರೆಗೂ ನಾವು ಒಂದು 5 to 6 ಮಿನಿಟ್ಸು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಕಾಫಿ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ನಾವು ಇನ್ಸ್ಟೆಂಟ್ ಕಾಫಿ ಪೌಡರ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲಾಗಿ ನಾವು ಯೂಸ್ ಮಾಡೋ ಕಾಫಿ ಪೌಡರ್ ಯಾವುದಿದ್ರೆ ಅದು 1 ಸ್ಪೂನಷ್ಟು ಕಾಫಿ ಪೌಡರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಹೇರ್ಸು ಸಾಫ್ಟ್ ಆಗುತ್ತೆ. ಕಾಫಿ ಪೌಡರ್ ಹಾಕೋದ್ರಿಂದ ನಾವು ಈ ಮಿಕ್ಸ್ಚರ್ನ ಚೆನ್ನಾಗಿ ಕುದಿಸ್ಬಿಟ್ಟು ಈ ನೀರನ್ನು ವಾರಕ್ಕೊಂದ್ಸರಿ ಅಥವಾ 2 ಸರಿ ಹೇರ್ಗೆ ಸ್ಕಾಲ್ಪ್ಗೆ ಅಪ್ಲೈ ಮಾಡಿ 1/2 hour 1 hour ಬಿಟ್ಟು ಸ್ನಾನ ಮಾಡೋದ್ರಿಂದ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತು ಹೇರ್ಸು ಸ್ಟಾರ್ಟಿಂಗಲ್ಲೇ ಗ್ರೇ ಹೇರ್ ಬರ್ತಾ ಇರುತ್ತಲ್ಲ ಅದೆಲ್ಲ ಕಂಟ್ರೋಲ್ ಆಗಿ ವೈಟ್ ಹೇರ್ಸು ಬ್ಲ್ಯಾಕ್ ಹೇರ್ಸ್ ಟರ್ನ್ ಆಗ್ತಾ ಬರುತ್ತೆ. ನಾವು 1-2 ಸರಿ ಮಾಡಿ ಬಿಟ್ಬಿಟ್ರೆ ಅದು ಕಂಟ್ರೋಲ್ ಆಗೋಲ್ಲ. ನಾವು ಇದನ್ನು ಮಾಡ್ತಾ ಇರಬೇಕು. ಆಗಾಗ ಮಾಡ್ತಾ ಇರೋದ್ರಿಂದ ನಮ್ಮ ಹೇರ್ಸು ನ್ಯಾಚುರಲ್ ಆಗಿ ನಾವು ಗ್ರೇ ಹೇರಿಂದ ವೈಟ್ ಹೇರ್ಸಿಂದ ನಾವು ಬ್ಲ್ಯಾಕ್ ಹೇರ್ಸ್ಗೆ ಟರ್ನ್ ಮಾಡ್ಕೋಬೋದು. ಈ ರೀತಿ ಚಿಕ್ಕ ವಯಸ್ಸಿಗೆ 1-2 ಬಿಳಿ ಕೂದಲಿರಬೇಕಾದ್ರೆ ನಾವು ಈ ರೀತಿ ಪ್ರಿಕಾಷನ್ಸ್ ತೊಗೊಂಡ್ರೆ ಮಕ್ಕಳಿಗೆ ವೈಟ್ ಹೇರ್ಸ್ ಬರದೇ ಇರೋ ಹಾಗೆ ಕಂಟ್ರೋಲ್ಗೂ ಸಹ ಮಾಡ್ಬೋದು. ಸೊ ಇದನ್ನು ನೋಡಿ ನಾನು ಒಂದು 5-6 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕುದಿಸ್ಕೊಂಡು ಸ್ವಲ್ಪ ತಣ್ಣಕ್ಕಾದಮೇಲೆ ಇದು ಬಿಸಿ ಇರಬೇಕು. ಇದನ್ನು ಸೋಚ್ಕೊಂಡು ನಾನು ಒಂದು ಬಟ್ಲಿಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಫಿಲ್ಟರ್ ಮಾಡ್ಕೋಬೇಕು. ಸೊ ನಾವು ಬೇಕಾದ್ರೆ ಕಲಾಂಜಿ ಸೀಡ್ಸು ಮೆಂತೆ ಮತ್ತು ದಾಸವಾಳ ಎಲೆ ಇಷ್ಟು ಮಿಕ್ಸ್ಚರ್ ಇದೆಲ್ಲ ಅದನ್ನು ಪೇಸ್ಟ್ ಮಾಡಿ ಸಹ ಅಪ್ಲೈ ಮಾಡ್ಕೋಬೋದು. ಸ್ಕಾಲ್ಪ್ಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು. ಈಗ ನಾವು ಈ ನೀರನ್ನು ನಾವು ಸ್ಕಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಸ್ನಾನ ಮಾಡೋಕ್ಕೆ ಮುಂಚೆ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಹಾಗೆಯೇ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ನಾವು ವಾರ ಇದನ್ನು ಯೂಸ್ ಕೂಡ ಮಾಡ್ಕೋಬೋದು. ಈಗ ಇದನ್ನು ನಾನು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗೋದಕ್ಕೆ ಅಂತ ಇಂಡಿಗೋ ಪೌಡರ್ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಇಂಡಿಗೋ ಪೌಡರ್ ಹಚ್ಚೋದ್ರಿಂದ ಹೇರ್ಸು ಬ್ಲ್ಯಾಕ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತು ಯೂಸ್ ಮಾಡ್ತಾ ಇದ್ದೀನಿ ಹೇಗಾಗುತ್ತೆ ಅಂತ. ತುಂಬ ವಿಡಿಯೋಸಲ್ಲಿ ನೋಡಿದ್ದೆ ಇಂಡಿಗೋ ಪೌಡರ್ ಅಪ್ಲೈ ಮಾಡೋದ್ರಿಂದ ಹೇರ್ಸು ಬ್ಲ್ಯಾಕ್ ಆಗುತ್ತೆ ಅಂತ. ಸೊ ಈ ರೀತಿ ನಾವು ಕಲಾಂಜಿ ಸೀಡ್ಸು ಮೇಥಿ ವಾಟರ್ ದಾಸವಾಳ ಎಲೆನ ಚೆನ್ನಾಗಿ ಕಾಯಿಸ್ಬಿಟ್ಟು ಆ ನೀರಲ್ಲಿ ನಾವು ಮಿಕ್ಸ್ ಮಾಡೋದ್ರಿಂದ ಇನ್ನೂ ನಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಹೇರ್ ಫಾಲು ಎಲ್ಲ ಕಂಟ್ರೋಲ್ ಆಗುತ್ತೆ ಅಂತ ನಾನು ಈ ನೀರನ್ನು ಬಳಸ್ತಾ ಇದ್ದೀನಿ. ನೀರು ಸ್ವಲ್ಪ ಬಿಸಿ ಇರಬೇಕು, ತುಂಬ ಬಿಸಿ ಇರಬಾರ್ದು. ಬೆಚ್ಚಕ್ಕೆ ಅಥವಾ ಒಂದು ಸ್ವಲ್ಪ ಬಿಸಿ ಇದ್ದರೆ ಸಾಕು. ಈ ನೀರಿನ ಜೊತೆ ನಾನು ಇಂಡಿಗೋ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಪ್ಯಾಕೆಟಷ್ಟು, ಇದೊಂದು 100 ಗ್ರಾಮ್ಸ್ ಪ್ಯಾಕೆಟು, ಇದರಲ್ಲಿ ಒಂದು 50 ಗ್ರಾಮ್ಸಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಗಂಟಿಲ್ಲದೆ ಇರೋ ಹಾಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 10-15 ನಿಮಿಷ ನೆನೆಸಿಡಬೇಕು. ನೆನೆಸಿಡೋದ್ರಿಂದ ಅದು ಬ್ಲ್ಯಾಕ್ ಕಲರ್ ಆಗಿ ಟರ್ನ್ ಆಗುತ್ತೆ. ನೋಡಿ ಆಲ್ರೆಡಿ ಇಂಡಿಗೋ ಪೌಡರ್ ಗ್ರೀನ್ ಕಲರ್ ಇರುತ್ತೆ. ನಾನು ಹಿಂದಿನ ದಿವಸ ಮೆಹಂದಿ ಹಚ್ಕೊಂಡಿದ್ದೆ. ಸೊ
ಮೆಹಂದಿ ಹಚ್ಕೊಂಡು ಹೇರ್ ವಾಶ್ ಮಾಡಿ ನೆಕ್ಸ್ಟ್ ಡೇ ನಾವು ಈ ರೀತಿ ಇಂಡಿಗೋ ಪೌಡರ್ನ ಅಪ್ಲೈ ಮಾಡಿ ಶಾಂಪೂ ಏನೂ ಹಾಕ್ದಿರ ಹಾಗೆಯೇ ನಾರ್ಮಲ್ ವಾಟರಿಂದ ಹೇರ್ ವಾಶ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಆಯಿಲ್ ಹಚ್ಕೊಂಡು ಆಮೇಲೆ ಸ್ನಾನ ಮಾಡಿದ್ರೆ ಕಲರ್ ತುಂಬ ಚೆನ್ನಾಗಿರುತ್ತೆ, ಸಸ್ಟೈನ್ ಆಗುತ್ತೆ ಅಂತ ಹೇಳ್ತಾರೆ. ಇಂಡಿಗೋ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ನಾನೊಂದು 10 ನಿಮಿಷ ಹಾಗೆ ಬಿಟ್ಟಿದ್ದೆ. ಒಂದು 10 to 15 ಮಿನಿಟ್ಸ್ ಬಿಟ್ಟಿದೆ. ನೋಡಿ ಈ ರೀತಿ ಆಗಿದೆ. ಕಲರು ಒಂದು ಸ್ವಲ್ಪ ಮೇಲೆ ಎಲ್ಲ ಬ್ಲ್ಯಾಕ್ ಆಗಿ ಟರ್ನ್ ಆಗಿದೆ. ಇದನ್ನು ಚೆನ್ನಾಗಿ ನಾನು ಇಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡಿ ಕೈಯಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನೀವು ಕೈಯಲ್ಲಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಹ್ಯಾಂಡ್ಗೆ ಗ್ಲೌಸ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಯೆಲ್ಲ ಬ್ಲ್ಯಾಕ್ ಆಗಿ ಟರ್ನ್ ಆಗಿಬಿಡುತ್ತೆ. ಸೊ ನನಗೆ ಅದೇ ರೀತಿ ಆಯಿತು. ಸೊ ನಮ್ಮ ಹಸ್ಬೆಂಡ್ಗೆ ತುಂಬ ವೈಟ್ ಹೇರ್ಸ್ ಇರೋದ್ರಿಂದ ನಿನ್ನೆ ಮೆಹಂದಿ ಹಚ್ಕೊಂಡಿದ್ರು, ಹೆಡ್ ಬಾತ್ ಮಾಡಿದರು. ನೆಕ್ಸ್ಟ್ ಡೇ ನಾನು ಇಲ್ಲಿ ಇಂಡಿಗೋ ಪೌಡರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಇವ್ರಿಗೆ ತುಂಬ ವೈಟ್ ಹೇರ್ಸ್ ಇರೋದ್ರಿಂದ ಇವರು ಹೇರ್ ಡೈ ಹಚ್ಚಿ ತುಂಬ ಅದು ಫುಲ್ ವೈಟ್ ಹೇರ್ಸ್ ಆಗಿಬಿಟ್ಟಿದೆ. ಇವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನಿಸುತ್ತೆ ಹೇರ್ಸು ಬ್ಲ್ಯಾಕ್ ಆಗೋದು. ಒಂದು 2-3 ಟೈಮ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಹ್ಯಾಂಡ್ಗೆ ಗ್ಲೌಸ್ ಹಾಕ್ಕೊಂಡು ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಹೇರ್ಗೆ. ನಾನಿಲ್ಲಿ ಫುಲ್ ಹೇರ್ಸ್ನ ಸ್ವಲ್ಪನೇ ಈ ರೀತಿ ಡಿವೈಡ್ ಮಾಡಿಕೊಂಡು ಎಲ್ಲೆಲ್ಲಿ ಹೇರ್ಸು ತುಂಬ ವೈಟ್ ಇದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಫುಲ್ ಹೇರ್ಸ್ಗೆ ಇದೇ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾವು ಹೆನ್ನನ ಯಾವ ರೀತಿ ಅಪ್ಲೈ ಮಾಡ್ತೀವೋ ಅದೇ ರೀತಿ ಇಲ್ಲಿ ಇಂಡಿಗೋ ಪೌಡರ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಇದೇ ಫಸ್ಟ್ ಟೈಮು ಇಂಡಿಗೋ ಪೌಡರ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಕಲರ್ ಹೇಗೆ ಬರುತ್ತೆ ಅಂತ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿ ಬರುತ್ತೆ ಕಲರು ಅಂತ. ಸೊ ಇದನ್ನು ಅಪ್ಲೈ ಮಾಡಿ ಆದಮೇಲೆ ನಾವು 1 hour ಅಥವಾ 2 hours ಬಿಟ್ಟು ಶಾಂಪು ಹಾಕ್ತೀರಾ ನಾರ್ಮಲ್ ವಾಟರಿಂದ ವಾಶ್ ಮಾಡಿಕೊಂಡು ನೆಕ್ಸ್ಟ್ ಡೇ ಒಂದು ಸ್ವಲ್ಪ ಆಯಿಲ್ ಹಚ್ಚಿ ಆಮೇಲೆ ಶಾಂಪು ಹಾಕಿ ವಾಶ್ ಮಾಡ್ಕೋಬೇಕು. ಗ್ಲೌಸ್ ಹಾಕ್ಕೊಂಡಿರ ಅಪ್ಲೈ ಮಾಡಿದ್ರೆ ಈ ರೀತಿ ಬ್ಲ್ಯಾಕ್ ಆಗಿಬಿಡುತ್ತೆ ಕೈಯೆಲ್ಲ. ಇಂಡಿಗೋ ಪೌಡರ್ ಅಪ್ಲೈ ಮಾಡಿ ಹೇರ್ ವಾಶ್ ಆದಮೇಲೆ ನೋಡಿ ಈ ರೀತಿ ಕಲರ್ ಬಂದಿದೆ. ಇವರು ಹೇರ್ ಡೈ ಹಚ್ಚಿ ತುಂಬ ವೈಟ್ ಆಗಿರೋದ್ರಿಂದ ಇನ್ನೂ ಒಂದ್ಸರಿ ಅಪ್ಲೈ ಮಾಡಿದ್ರೆ ತುಂಬ ಬ್ಲ್ಯಾಕ್ ಬರುತ್ತೆ. ಕೆಲವು ಕಡೆ ಒಂದು ಸ್ವಲ್ಪ ಹಾಗೇ ಇದೆ, ಟರ್ನ್ ಆಗಿದೆ ಗ್ರೇ ಕಲರು, ಇನ್ನೊಂದು ಸ್ವಲ್ಪ ಬ್ಲ್ಯಾಕ್ ಬರಬೇಕು. ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.